ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಪ್ರಿಯ ಸಿಂಹರಾಶಿ ಬಂಧುಗಳೇ, ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಬೆಳಕಿನಂತೆ ಹೊಳೆಯುವ ಕಾಲ. ಶ್ರಾವಣ ಮಾಸದ ಪುಣ್ಯ ದಿನಗಳ ಪ್ರಭಾವ, ಗುರು ಹಾಗೂ ಶನಿಯ ಆಶೀರ್ವಾದ ಹಾಗೂ ಗ್ರಹಗಳ ಅನುಕೂಲ ಸ್ಥಿತಿ, ಈ ಮೂರು ಸಂಗತಿಗಳು ಸೇರಿ ನಿಮಗೆ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು, ಯಶಸ್ಸಿನ ದಾರಿಯನ್ನು ತೋರಿಸುತ್ತವೆ. ತಿಂಗಳ ಮೊದಲ ಭಾಗದಲ್ಲೇ ನೀವು ಹೊಸ ಉತ್ಸಾಹದಿಂದ ತುಂಬಿ ಹೋಗುತ್ತೀರಿ. ಕೆಲಸದಲ್ಲಿ ಹೊಸ ಅವಕಾಶಗಳು, ಮನೆಯಲ್ಲಿನ ಸಂತೋಷದ ಸುದ್ದಿ, ಆರ್ಥಿಕವಾಗಿ ಮುಕ್ತಿಯ ಹಾದಿ, ಈ ಎಲ್ಲವುಗಳು ಒಂದರ ಹಿಂದೆ ಒಂದಾಗಿ ನಿಮ್ಮ ಬಾಗಿಲಿಗೆ ಬರುತ್ತವೆ. ಈ ತಿಂಗಳು ನಿಮಗೆ ನಾಯಕತ್ವ ಗುಣವನ್ನು ಇನ್ನಷ್ಟು ಬಲಪಡಿಸುವ ಸಮಯ. ನಿಮ್ಮ ಮಾತಿಗೆ ಜನರು ಸ್ಪಂದಿಸುತ್ತಾರೆ, ನಿಮ್ಮ ಸಲಹೆಗಳಿಗೆ ಮೌಲ್ಯ ಕೊಡುತ್ತಾರೆ. ಸಿಂಹರಾಶಿಯ ಸ್ವಭಾವವೇ ಆಗಿರುವ ನಾನು ಮುನ್ನಡೆಯುತ್ತೇನೆ ಎಂಬ ಮನೋಭಾವ ಇನ್ನಷ್ಟು ಪ್ರಾಬಲ್ಯ ಪಡೆಯುತ್ತದೆ. ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ ಅಥವಾ ಸರಕಾರಿ ಕೆಲಸಗಳಲ್ಲಿ ನಿಮಗೆ ಬಲವಾದ ಬೆಂಬಲ ದೊರೆಯುವ ಸೂಚನೆಗಳಿವೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುವಿರಿ, ಸಹೋದ್ಯೋಗಿಗಳ ಸಹಕಾರವೂ ಸಿಗುತ್ತದೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಬರಬಹುದು, ಹಳೆಯ ಬಾಕಿಗಳು ವಾಪಸು ಬರುವುದು ಖಚಿತ. ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಶ್ರಾವಣ ಮಾಸದ ಹಬ್ಬಗಳು, ನಾಗಪಂಚಮಿ, ವರಮಹಾಲಕ್ಷ್ಮಿ, ಶ್ರಾವಣ ಶನಿವಾರ ಇವುಗಳ ಪಾವಿತ್ರ್ಯ ಶಕ್ತಿ ನಿಮಗೆ ಮನಃಶಾಂತಿ, ಧನಲಾಭ ಹಾಗೂ ಮಾನಸಿಕ ಸಮಾಧಾನ ನೀಡುವವು. ಈ ದಿನಗಳಲ್ಲಿ ದೇವಿ ಲಕ್ಷ್ಮಿ ಹಾಗೂ ಶಿವನಿಗೆ ವಿಶೇಷ ಪ್ರಾರ್ಥನೆ ಮಾಡಿದರೆ ಮನೆಗೆ ಸೌಭಾಗ್ಯ, ಸಮೃದ್ಧಿ ಹಾಗೂ ಶುಭ ಫಲಗಳು ಖಚಿತ. ಹಬ್ಬದ ವಾತಾವರಣದಲ್ಲಿ ಕುಟುಂಬದ ಎಲ್ಲ ಸದಸ್ಯರೊಂದಿಗಿನ ಸಂಬಂಧಗಳು ಗಟ್ಟಿಯಾಗುತ್ತವೆ. ಆರ್ಥಿಕ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಉನ್ನತ ಮಟ್ಟದ ಧನಯೋಗ ನೀಡಲಿದೆ. ಹಿಂದಿನ ತಿಂಗಳಲ್ಲಿ ಯೋಜನೆ ಮಾಡಿದ ಹೂಡಿಕೆಗಳು ಫಲ ನೀಡುತ್ತವೆ. ಹಳೆಯ ಸಾಲದ ಒತ್ತಡ ಕಡಿಮೆಯಾಗುತ್ತದೆ. ವ್ಯವಹಾರ ವಿಸ್ತರಣೆ, ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ, ವಿದೇಶಿ ಸಂಪರ್ಕಗಳಿಂದ ಲಾಭ ಇವುಗಳೆಲ್ಲ ಸಾಧ್ಯತೆ. ಆದರೆ ಹಣ ಬಂದಂತೆಯೇ ಖರ್ಚು ಮಾಡುವುದು ತಪ್ಪು, ಬದಲಾಗಿ ಅದನ್ನು ಭವಿಷ್ಯದ ದೃಷ್ಟಿಯಿಂದ ಉಳಿಸಿ ಹೂಡಿಕೆ ಮಾಡುವುದರಿಂದ ಇನ್ನಷ್ಟು ಲಾಭ ಸಿಗುತ್ತದೆ. ಕುಟುಂಬ ಹಾಗೂ ವೈಯಕ್ತಿಕ ಜೀವನದಲ್ಲಿ ಸಂತೋಷದ ಅಲೆ ಹರಿಯಲಿದೆ. ವಿವಾಹಯೋಗ್ಯರಾದವರಿಗೆ ಉತ್ತಮ ಮಾತುಗಳು ಬರುತ್ತವೆ. ದಾಂಪತ್ಯ ಜೀವನದಲ್ಲಿ ಹಳೆಯ ಅಸಮಜ್ಜೆ ತಪ್ಪಿ ಪ್ರೀತಿ ಹೆಚ್ಚಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಕ್ರೀಡೆ, ಕಲಾಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಸಾಧ್ಯ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆಗಸ್ಟ್ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ಪ್ರಯತ್ನಗಳು ಇನ್ನಷ್ಟು ಸ್ಪಷ್ಟ ಫಲ ನೀಡುತ್ತವೆ. ನ್ಯಾಯಾಂಗ ಅಥವಾ ಸರ್ಕಾರಿ ವಿಷಯಗಳಲ್ಲಿ ನಿಮ್ಮ ಪರ ನಿರ್ಧಾರ ಬರುವ ಸಾಧ್ಯತೆ. ವೃತ್ತಿ ಜೀವನದಲ್ಲಿ ಹೊಸ ಹುದ್ದೆ, ಬಡ್ತಿ ಅಥವಾ ವೇತನ ವೃದ್ಧಿ ಸಾಧ್ಯ. ಉದ್ಯೋಗ ಬದಲಾವಣೆ ಯೋಚಿಸುವವರು ಉತ್ತಮ ಅವಕಾಶ ಪಡೆಯುವ ಸೂಚನೆ. ವಿದೇಶ ಪ್ರವಾಸ, ತೀರ್ಥಯಾತ್ರೆ ಅಥವಾ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಈ ಅವಧಿಯಲ್ಲಿ ಬರಬಹುದು. ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ಒಟ್ಟಾರೆ ಉತ್ತಮ. ಆದರೆ ಶ್ರಾವಣ ಮಾಸದಲ್ಲಿ ಉಪವಾಸ, ವಿಶೇಷ ಪೂಜೆ ಹಾಗೂ ಆಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಹೆಚ್ಚು ಕೆಲಸದ ಒತ್ತಡದಿಂದ ಒಮ್ಮೊಮ್ಮೆ ದೇಹಕ್ಕೆ ಆಯಾಸ ತಾಗಬಹುದು. ಆದ್ದರಿಂದ ಸಮಯಕ್ಕೆ ವಿಶ್ರಾಂತಿ, ಯೋಗ ಧ್ಯಾನವನ್ನು ಅನುಸರಿಸುವುದು ಉತ್ತಮ. ಮಾಸದ ವಿಶೇಷ ದಿನಗಳು. ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮೀ ದೇವಿಗೆ ಹಾಲಿನ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಕುಂಕುಮ ಅರ್ಪಿಸುವುದರಿಂದ ಆರ್ಥಿಕ ಪ್ರಗತಿ ಖಚಿತ. ಆಗಸ್ಟ್ 9 ಶ್ರಾವಣ ಹುಣ್ಣಿಮೆ. ಗುರುಚಂದ್ರ ಯೋಗದ ಆಶೀರ್ವಾದದಿಂದ ವೃತ್ತಿಯಲ್ಲಿ ಬೃಹತ್ ಲಾಭ. ಆಗಸ್ಟ್ 15 ಸ್ವಾತಂತ್ರ್ಯ ದಿನ, ಶ್ರಾವಣ ಶನಿವಾರ. ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಜನಪ್ರಿಯತೆ ಹೆಚ್ಚಾಗುವುದು. ಆಗಸ್ಟ್ 27 ಶ್ರಾವಣ ಮಾಸದ ಕೊನೆಯ ದಿನ, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕುವ ವಿಶೇಷ ದಿನ. ಸಿಂಹರಾಶಿಯವರಿಗೆ ಆಗಸ್ಟ್ ಮಾಸ ಸಂದೇಶ. ಧೈರ್ಯ, ಆತ್ಮವಿಶ್ವಾಸ ಮತ್ತು ಶ್ರದ್ಧೆ ಈ ಮೂರು ನಿಮ್ಮ ಕೈಯಲ್ಲಿ ಇದ್ದರೆ ಪ್ರಪಂಚದ ಯಾವ ಶಿಖರಕ್ಕೂ ಏರಬಹುದು. ಈ ತಿಂಗಳು ಆಕಾಶದ ಗ್ರಹಗಳು ನಿಮಗೆ ನೆಗುತ್ತಿವೆ. ನಿಮ್ಮ ಪರಿಶ್ರಮಕ್ಕೆ ದೇವರ ಆಶೀರ್ವಾದ ಕೂಡಿದಾಗ ಸಾಧನೆಯ ದಾರಿಯಲ್ಲಿ ಯಾರೂ ತಡೆಬರಲಾರರು. ಹೀಗಾಗಿ ನಂಬಿಕೆ ಇಟ್ಟು ಮುನ್ನಡೆದು ಪ್ರತಿ ಅವಕಾಶ